ಹಿಂಗಿಲ್ಲ ಗೈಸ್ ಇವನು ಹಿಂಗೆ ಇಲ್ವೇ ಇಲ್ಲ ಹಿಂಗೆ ಹೆಂಗೆ ಅಂತ ಅವಾಗಿಂದ ವಿಡಿಯೋ ಮಾಡಕ್ ಬಿಡ್ತಿಲ್ಲ ಕಾಟ ಕೊಟ್ಟು ಈಗ ನೆಕ್ಸ್ಟ್ ಬ್ಲಾಗ್ ಯಾವಾಗ ಬರುತ್ತಮ್ಮ ನಿಂದೆಲ್ಲ ಇವಾಗ ಬಂಡವಾಳ ಬಯಲ್ ಮಾಡ್ತೀನಿ ನೋಡಿ ಇವಾಗ ನನ್ನ ಚಾನಲ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಏಯ್ ಏನ್ ಮಾಡ್ತಾ ಇದೀಯ ನಮ್ಮನೆ ಅಲ್ಲ ಅದು ನಡೀರೇ ಏಯ್ ಏ ಲಕ್ಕಿ ಅವಾಗಿಂದ ಡೇರ್ ಕೊಟ್ಲು ನನ್ನ ಹತ್ರ 5 ಲಕ್ಷ ರೂಪಾಯಿ ಇಸ್ಕೊಂಡವಳೆ ಗೈಸ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಯಾವಾರ ಭಾನುವಾರ ಸೊ ಎಲ್ಲರೂ ಮನೇಲೇ ಇದ್ದೀವಿ ಸೊ ಇವತ್ತು RCB ಮ್ಯಾಚ್ ಕೂಡ ಮಧ್ಯಾಹ್ನ ಮ್ಯಾಚು RCB ವರ್ಸಸ್ ಯಾವುದು ಹೇಳಿ ಹೇಳಿ ಹೇಳ್ತಾ ಇಲ್ಲ ಗೈಸ್ ಬಿಡಿ ಆಯ್ತು ಇವತ್ತು RCB ಮ್ಯಾಚ್ ಇದೆ ಆರಾರ ಸೊ ಇವಾಗ ಮ್ಯಾಚ್ ನೋಡಬೇಕು 3:30ಗೆ ನಮ್ಮ ಮನೇಲಿ ಟೊಮ್ಯಾಟೊ ಬಂದಿದೆ ಪುಟ್ಪುಟಾಣಿ ಟೊಮ್ಯಾಟೊ ಆ್ಯಂಡ್ ಇವಾಗ ಸಿಂಪಲ್ಲಾಗಿ ರೆಡಿ ಆಗೋಣ ಅನ್ಕೊಂಡಿದ್ವಿ ಇವತ್ತು ಒಂದು ಡೇ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ನಿಶೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಸೊ ಆ ಒಂದು ವಿಡಿಯೋ ಅಪ್ಪ ಕಚ್ಬೇಡ್ವಾ ಸೊ ಆ ಒಂದು ವಿಡಿಯೋಗೆ ರೆಡಿ ಆಗಬೇಕು ಇವಾಗ ಎಲ್ಲರದ್ದು ತಿಂಡಿ ಮುಗಿಸ್ಕೊಂಡು ಕೂತಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನು ನಿಂದು ಸಡನ್ನಾಗಿ ಬಂದು ಓಡ್ ಬಂದು ಕಚ್ಚೋದು ಟೊಮ್ಯಾಟೊ ನೋಡಿ ಫ್ರೆಂಡ್ಸ್ ಟೊಮ್ಯಾಟೊ ಬಂದಿದೆ ಯಾಕೆ ಏನಾಯ್ತಪ್ಪ ಏನಾಯ್ತು ನಿಶಾ ಅವರೇ ಎದೋಳಿ ಅಲ್ಲಿದೆ ನಿಮ್ಮ ರೂಮ್ ಮಲ್ಕೋಬೋದು ಅಲ್ಲೋಗಿ ಗುಡ್ ಮಾರ್ನಿಂಗ್ ನಮ್ಮ ಚಾನಲಲ್ಲಿ ಬಂದೇ ಇಲ್ಲಪ್ಪ ನಿಶಾ ಅವರು ಬಿಸಿ ಇದು ಯಾವಾಗ ಬಿಸಿ ನೀನಾ ನಾನೇ ಇದು ಏನೋ ಹೇಳೋಣ ಅಂತ ಬಂದೆ ಯಾವತ್ತು ಕಾಲೇಜ್ ಲಾಸ್ಟು ಎಕ್ಸಾಮ್ಸ್ ಇನ್ನೇನು 22 ಇಂದ ವೈವ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಅಕ್ಕ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಎಕ್ಸಾಮ್ಸ್ ಇನ್ನು ಮುತ್ತಣ್ಣ ಸಣ್ಣ ಆಗೋರ ದಪ್ಪ ಆಗೋರ ಕಮೆಂಟ್ ಮಾಡಿ ಗೈಸ್ ಇವ್ರಿಬ್ರಿಗೆ ಏನಿಲ್ಲ ಯೋ 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 ಎಷ್ಟು ಸುರ್ಕೋತಾವಳೆ ಗುರು ಮ್ಯಾಮ್ ಇವಾಗ ಫೌಂಡೇಶನ್ ಹಾಕಿದ್ದಾರೆ ಅಪ್ಲೈಯಿಂಗ್ ಲಿಪ್ಲೈನರ್ ನಂಗೆ ಇಷ್ಟ ಇದು ಏನು ಗೊತ್ತಾ ಒಂದು ಹೇಳ್ಕೊಡ್ಲಾ ನಿಮ್ಗೆ ಯಾವ್ದಾದ್ರು ಲಿಪ್ಸ್ಟಿಕ್ ಶೇಡ್ ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ ಸೊ ಲಿಪ್ ಲೈನರ್ ಹಾಕಿದ್ರೆ ನಿಮ್ಗೆ ಇಷ್ಟ ಇಲ್ದಿರೋ ಲಿಪ್ಸ್ಟಿಕ್ ಶೇಡ್ ಹಾಕಿದ್ರು ಚೇಂಜ್ ಆಗ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟೆಲ್ಲ ನಾಲೆಡ್ಜ್ ಎಲ್ಲಿ ತಿಳ್ಕೊಂಡ್ರಿ ನಿಶಾ ಅವರೇ ಸುಮ್ಮನೆ ಹಂಗೆ ಅಪ್ಲೈ ಮಾಡ್ತಾ ತಿಳ್ಕೊಂಡೆ ಓಕೆ ನೋಡಿ ಸಿಂಪಲ್ ಆಗಿ ಹೀಗೆ ರೆಡಿ ಆಗಿದ್ದೀವಿ ಕಾಸ್ಟ್ಯೂಮ್ ಏನೋ ಚೇಂಜ್ ಮಾಡೋಣ ಲೆಫ್ಟಿಗೆ ಬನ್ನಿ ನಿಶಾ ಅವರೇ ನಿಮಗೋಸ್ಕರ ಇಲ್ಲಿ ಜಾಗ ಖಾಲಿ ಇಟ್ಟಿದ್ದೀನಿ ನಾನು ಟಡಾ ಹೇಗೆ ಕಾಣಿಸ್ತಾ ಇದ್ದೀನಿ ಮಹಾಲಕ್ಷ್ಮಿ ಕಾಣಿಸ್ತೀನಿ ನಾನು ನೀವು ಸೇಮ್ ಸೊ ಬನ್ನಿ ಇವಾಗ ಹೋಗಿ ಮಲ್ಕೊಳ್ಳೋಣ ಏನಪ್ಪ ನಿಂದು ಹೇಳು ನಿನಗೊಂದು ಆಂಟಿಗೊಂದು ಯಾವ ಆಂಟಿ ಎಲ್ಲೋರ ಆಂಟಿ ಇಲ್ಲಿ ಆಗ್ಲೂ ಅಷ್ಟೇ ನೀನ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಂಟಿ ಬಂದ್ಲು ಅಂತಿದ್ದ ಹೊಡಿಯೋರು ಯಾರು ಇಲ್ವಲ್ಲ ಅದಕ್ಕೆ ನೋಡಿ ಗೈಸ್ ನಮ್ಮ ಅಣ್ಣಂಗೆ ದೌರ್ಜನ್ಯ ಮಾಡ್ತಾವಳೆ ಅದಕ್ಕೆ ನಮ್ಮ ಅಣ್ಣ ಇಷ್ಟು ಸಣ್ಣ ಇರೋದು ಡೈಲಿ ಹೊಡ್ಸ್ಕೊಂಡು ಇಲ್ಲ ಫ್ರೆಂಡ್ಸ್ ಉಲ್ಟಾ ಇದ್ರೆ ನಂಗೆ ಹೊಡಿತಾರೆ ಯಾರು ಇಲ್ಲ ಗೈಸ್ ಇಬ್ರು ಸೇರ್ಕೊಂಡು ಹಂಗ್ ಹೊಡಿತಾರೆ ಈ ಬಾಟ್ಲು ನಮ್ಮನೆಗೆ ಬಂತು ಜ್ಯೂಸಿನ ಬಾಟ್ಲುಗಳಾಗೋಗಿದ್ದಾವೆ ಡೈಲಿ ಜ್ಯೂಸ್ ಮಾಡೋ ಡೈಲಿ 5 ಬಾಟ್ಲು ಮಾಡಿಡ್ತಾನೆ ಕಲ್ಲಂಗಡಿ 5 ಬಾಟ್ಲು ಮಾಡಿಡ್ತಾನೆ ಡೈಲಿ ಕುಡಿಬೇಕು ನಾನು ನಮ್ಮ ಮೂಸ ಏನಿದೆ ಇದು ಕರ್ಬೂಜ
ನಿಶಾ ಅವ್ರ ಹಾಗೆ ಒಂದ್ ಬಾಟ್ಲು ಕುಡಿದ್ರು ಅನ್ಸುತ್ತೆ. ಎಸ್, ತಿಂಡಿ ಆದ ತಕ್ಷಣ ಇವಾಗ ಇನ್ನೊಂದು ಅವ್ರಿಗೆ ನಿಮ್ಗೆ ಹಿಂಗಿಲ್ಲ ಗೈಸ್, ಇವನು ಹಿಂಗೆ ಇಲ್ವೇ ಇಲ್ಲ. ಹಿಂಗೆ ಹೆಂಗೆ ಅಂತ ಅವಾಗಿಂದ ವಿಡಿಯೋ ಮಾಡಕ್ ಬಿಡ್ತಿಲ್ಲ, ಕಾಟ ಕೊಟ್ಟ. ಈಗ ಇನ್ನೋಸೆಂಟ್ ಫೆಲೋ. ಏನ್ ಹೇಳ್ತೀರಾ ಇದಕ್ಕೆ ಹೇಳಿ? ಇವನು ಎಷ್ಟು ಉದ್ದ ಹೋಗೋನಲ್ವಾ? ಅಲ್ಲಡು 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 ಹೆಂಗ ಆಡ್ತಾನೆ. ಓಪನ್ ಮಾಡ್ಕೊಡಿ, ಓಪನ್ ಮಾಡಕ್ಕೆ. ಸೊ ಇಷ್ಟು ಬಟ್ಟೆ ಬರೀ ನಮ್ಮ ಮನೆಯವ್ರದೇ ಬಟ್ಟೆ, ನಂದಿಲ್ಲ ಜಾಸ್ತಿ, ನಮ್ಮ ಮನೆಯವ್ರದೇ ಜಾಸ್ತಿ. ಸೊ ಇದೆಲ್ಲ ಮರ್ಚಿಟ್ಟು ಇವಾಗ ಏನಿದೆ ಸೌಂಡು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಇನ್ನೇನು ನಾವು ಮೈಕ್ನ ಸಿದ್ರಾಮುಂಡಿಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಸೊ ಇವಾಗ ವಿಡಿಯೋ ಮಾಡೋಕ್ಕೆ ನಮಗೆ ಮೈಕ್ ಬೇಕು. ಸೊ ಹಂಗಾಗಿ ಸ್ಪಂದನ ಅವರಪ್ಪ ಅಂದರೆ ನಮ್ಮ ಮಾವ ಅವರು ಸಿಟಿಗೆ ಬಂದಿದ್ದರು. ಸೊ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಅಲ್ಲಿಂದ ರ್ಯಾಪಿಡೋದಲ್ಲಿ ಕೊಟ್ಟು ಕಳಿಸ್ತಾ ಇದ್ದಾರೆ ಮೈಕು. ಸೊ ಮೈಕ್ ಬಂದಮೇಲೆ ಎಲ್ಲರೂ ಒಂದು ರೌಂಡ್ ರೆಸ್ಟ್ ಮಾಡ್ತಾ ಇದ್ದಾರೆ. ಮೈಕ್ ಬಂದಮೇಲೆ ಸ್ವಲ್ಪ ಆಚೆನೂ ಕೆಲಸ ಇದೆ ಕುವೆಂಪು ನಗರಲ್ಲಿ, ನನಗೂ ನಿಖಿಲ್ ಅವ್ರಿಗೂ. ಅದನ್ನು ಮುಗಿಸ್ಕೊಂಡು ಹಾಗೆ ಒಂದು ಚಾಲೆಂಜ್ ವಿಡಿಯೋ ಪ್ಲ್ಯಾನ್ ಮಾಡಿದ್ದಾರೆ ನಿಶಾ. ಸೊ ಅದನ್ನು ಮುಗಿಸ್ಕೊಂಡು ಬರಬೇಕು. ಸದ್ಯಕ್ಕೆ ಇವಾಗೆಲ್ಲನೂ ಮಡ್ಚಿಡ್ತಾ ಇದ್ದೀನಿ ಬಟ್ಟೆಗಳನ್ನ. ಗೈಸ್ ನೋಡಿ, ಮುತ್ತಣ್ಣನ ಕಾಸ್ಟ್ಯೂಮ್ ಹಾಕ್ಸವ್ರೆ, ಮುತ್ತಣ್ಣನ ದೊಗ್ಲ ಟೀ ಶರ್ಟು, ದೊಗ್ಲ ಪ್ಯಾಂಟ್ ಹಾಕ್ಸವ್ರೆ. ಸೊ ಡೇರ್ ಚಾಲೆಂಜ್ ವ್ಲಾಗ್ ಮಾಡ್ತಾಯಿದ್ದೀವಿ. ನಾನಂತೂ ಆಚೆಗಡೆ ಹೋಗಿ ಸ್ಕಿಪ್ಪಿಂಗ್ ನೋಡ್ಕೊಬಂದು ಫುಲ್ಲು ಡೇರ್ ಕೊಟ್ಟಿದ್ಲು ನಿಶಾ. ಮತ್ತು ಇನ್ನೂ ಕ್ರೇಜಿ ಡೇರ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಸೊ ನಿಶನ್ ಬ್ಲಾಗಲ್ಲಿ ಬರುತ್ತೆ ನೋಡಿ. ಆ್ಯಂಡ್ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು. ಲೆಟ್ಸ್ ಗೋ. ಅವಾಗಿಂದ ಡೇರ್ ಕೊಟ್ಲು. ನನ್ನ ಹತ್ರ 5 ಲಕ್ಷ ರೂಪಾಯಿ ಇಸ್ಕೊಂಡವಳೆ ಗೈಸ್. ಕೋಣೆ ಒಟ್ನಲ್ಲಿ ಹಾಕ್ದೆ ಅಲ್ವಾ, ನಾನು ಬಂದಿಲ್ಲ. ಫ್ಲಾಪ್ ಆಗೋಯ್ತು, ಇನ್ನೂ ಆಗಿಲ್ಲ. ಆಯ್ತು, 50 ಹಾಕು. ಆಯ್ತು ಹಾಕ್ತೀನಿ. ಸೊ ಇವಾಗ ಎಲ್ಲ ಕರ್ಕೊಂಡು ಹೋಗ್ತಾ ಇದೆಯಮ್ಮ? ನಿಮ್ಮ ಸ್ಪಾಟ್. ನಮ್ಮ ಸ್ಪಾಟ್ಗೆ ಇವಾಗ ಸ್ವಲ್ಪ ರೆಸ್ಟ್ ಕೊಡ್ತಾ ಇದ್ದಾಳೆ. ಏನೇನೋ ಮಾಡಿಸಿದ್ಲು ಗೈಸ್. ನನಗೆ ಬೇರೆಯವ್ರ ಕೈಲೆಲ್ಲ ಒಡ್ಸಿದ್ಲು, ಆಮೇಲೆ ತಲೆ ಸುತ್ತ ಬೀಳ್ಸಿದ್ಲು, ಏನೇನೋ ಮಾಡಾಳೆ. 2 ಮಾತ್ರ ಹೇಳಿದ್ದೀನಿ, ಸಾರಿ 3 ಹೇಳ್ಬಿಟ್ಟೆ. ಇನ್ನು ಮಿಕ್ಕಿದ್ದನ್ನ ನೀವು ನಿಶಾ ಅವರ ವ್ಲಾಗಲ್ಲಿ ಖಂಡಿತವಾಗ್ಲೂ ನೋಡಲೇಬೇಕು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನನ್ನ ಎಷ್ಟು ಅಯ್ಯೋ ಅನ್ಸವ್ರೆ. ಮುತ್ತಣ್ಣನುವೆ ನನ್ನ ನಾದ್ನಿನೂ ಸೇರ್ಕೊಂಡು ನನ್ನ ಗಂಡ ಮಾತ್ರ ಅಯ್ಯೋ ಪಾಪ ನಮ್ಮ ಮನೆಯವ್ರು ಏನಿಷ್ಟು ಕಷ್ಟಪಡ್ತವ್ರೆ ಅಂತ ಫೀಲ್ ಮಾಡ್ಕೊತಾ ಇದ್ರೆ. ಅಲ್ಲ, ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಾಚಿಕೆ ಆಗ್ತಾ ಇದೆ. ಫೋನ್ ಮುಚ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಹೋಗ್ತವ್ರೆ ಮಾಸ್ಕ್ ಹಾಕೊಂಡಿಲ್ಲ ಅಂತ. ನೆಕ್ಸ್ಟ್ ಡೇರ್ RCB ವಿನ್ನಾಗ ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲ, ಗ್ರೀನ್ ಕಲರ್ ಜರ್ಸಿ. ಈ ಬಾರೆ ಅಂತ ಹಿಂಸೆ ಇಡ್ತಾವಳೆ ನನಗೆ. ಏನು ಹೇಳು, ಎಲ್ಲಿದ್ಯಾ? ನೋಡಿ ಸೈಕಲ್ದು ಶೋಕಿ. ನಾನು ಇಲ್ಲಿ ಹಂಗ ಹಾಕೊಂಡು ಹೆಂಗೆ ಸೈಕಲ್ ಹೊಡಿಲಿ? ನಾನಾ ಎಲ್ಲಿ ಕೂತ್ಕೊಳ್ಳಿ? ಅಲ್ಲ, ನೀನ್ ಹೆಂಗ್ ಓಡಿಸ್ತೀಯಾ? ಇರು, ಸ್ಲಿಪ್ಪರ್ ಹಾಕೊಂಡ್ ಬರ್ತೇನೆ. ಏಯ್, ಏನ್ ಮಾಡ್ತಿದ್ಯಾ? ನಮ್ಮನೆ ಅಲ್ಲ ಅದು, ನಡಿಯರೇ. ಏಯ್ ಲಕ್ಕಿ ನೋಡಿ ಗೈಸ್, ಹಿಂಗ್ ಹಿಡ್ಕೊಂಡು ಕುತ್ಕೊ ಅಂತ ಹೇಳೋಳು. ನಾನು ಕೂತಿದ್ದೀನಿ. ನನಗ ಡೇರ್ ನಿಂಗ, ನಿನ್ಗೆನೆ ಡೇರ್. ನಡಿ, ನಿಂಗ ಡೇರ್ ನಡಿ. ಬಂತು. ಎಲ್ಲಿ ಅವಳಲ್ಲ ನಿಶಾ ರವೀಂದ್ರ. ನಡಿಯಮ್ಮ ಚಿನ್ನು. ನೀನ್ ಕುತ್ಕೊಳ್ಳೋದು ಅನ್ಬಿಟ್ಟು ಏನು ಕುತ್ಕೋತಾ ಇದ್ಯಾ? ಇಲ್ಲಿ ಜಾಗ ಇಲ್ಲ ನನ್ಗೆ. ನಿಶಾ ಪಕ್ಕ ಬೀಳ್ತೀವಿ. ನಿಂದೆಲ್ಲ ಇವಾಗ ಬಂಡವಾಳ ಬಯಲ್ ಮಾಡ್ತೀನಿ ನೋಡಿ. ಇವಾಗ ನನ್ನ ಚಾನಲ್ ಅಲ್ಲಿ ನನ್ನ ಕೈಲಿ ಅಸೈನ್ಮೆಂಟ್ ಬರ್ಸಿಸ್ತಾವಳೆ. ನನ್ನ ಕೈಲಿ ಅಸೈನ್ಮೆಂಟ್ ಬರ್ಸ್ತಾವಳೆ. ಅದೊಂದು ಡೇರ್ ಅಂತೆ ಇವಳ ಮುಖ. ಇಷ್ಟೊತ್ತವರೆಗೂ ಏನೋ ಒಂದು ಮಾಡಿಸಿದ್ಲು, ಇವಾಗ ನೋಡಿ ಇದು ಮಾಡಿಸ್ತಾ ಇದ್ದಾಳೆ. ಹೇಳ್ಬಿಡು, ಎಲ್ಲ ನನ್ನ ಬ್ಲಾಗಲ್ಲಿ ನೋಡೋದೇ ಇಲ್ಲ ಜನರೇ. ನಾನು ಏನಂತ ಹೇಳೇ ಇಲ್ಲ. ಇಲ್ಲಿ ಮುತ್ತಣ್ಣನ ಸ್ಕಿಲ್ ತೋರಿಸ್ತೀನಿ ಜನರೇ, ಬನ್ನಿ. ಚಪಾತಿ ಬಿಸಿ ಮಾಡ್ಕೊತಾ ಇದ್ದೀರಾ ತಾನೆ? ಪಾಪ ಹೊಟ್ಟೆ ಹಸಿತೈತೆ ಮುತ್ತಣ್ಣಂಗೆ.
ಈಗ ನಾವು ಸುಮ್ಮನೆ ಹಂಗೆ ನಾನು ನಮ್ಮ ಮನೆಯವರು ಒಂದು ರೌಂಡ್ ಬಂದಿದ್ದೀವಿ. ಅದು ನಿಶುನ್ ಗಾಡೀಲಿ ಇಬ್ಬರೇ. ಸೊ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹಾಂ ಹೇಳಿ. ನಾನು ಏನಾದರೂ ಕುಡಿಯೋಣ ಅಂದ್ಕೊಂಡು ಆಚೆ ಬಂದೆ. ಹಾಲು ಕುಡಿತಾ ಇದ್ದೀನಿ. ನಾಳೆ ಬೆಳಗ್ಗೆ ಒಂದು ಮದುವೆ ಇದೆ. ಸ್ವಾತಿ ಸ್ಪಂದನ ಇದ್ದಾರಲ್ಲ ಅವರ ಕಸಿನ್ ಬ್ರದರ್ದು. ಸೊ ಹೋಗಲೇಬೇಕು. ನಾನು ನಿಖಿಲ್ ಅವರು ಹಾಗೂ ನಿಶಾ ಹೋಗ್ತಾ ಇದ್ದೀವಿ. ಅಜ್ಜಿ ಬರಲ್ಲ ಪಾಪ, ಆಗಲ್ಲ ಅವ್ರ ಕೈಲಿ, ಊರಲ್ಲಿದ್ದಾರೆ ಅವರು. ಮತ್ತು ಇನ್ನೊಂದೇನಂದ್ರೆ ನಾಳೆ ನಮ್ಮದು ಸಿದ್ದರಾಮುಡಿಯಲ್ಲಿ ರಾಮನವಮಿದು ಕೊನೆಯ ದಿನ, ಮತ್ತು ಇದು ಪೂಜೆ ಇದೆ, ಅಲ್ಲಿಗೂ ಹೋಗ್ಬೇಕು ಮದುವೆ ಮುಗಿಸ್ಕೊಂಡು. ಸೊ ನಾಳೆ ಬೆಳಗ್ಗೆ ಇದಕ್ಕೆ ಹೋಗಬೇಕು, ಮದುವೆಗೆ ಹೋಗಬೇಕು. 9:30 ದಾರಿ ಇದೆ. ಸೊ ಅದಕ್ಕೆ ರೆಡಿ ಆಗಬೇಕು. ಸ್ವಲ್ಪ ಬೇಗನೆ ಮಲಗಬೇಕು ಇವತ್ತು. ಆ್ಯಂಡ್ ನಾನು ಅಂದ್ಕೊಳ್ತೀನಿ ಕರ್ಲಿಂಗ್ ಟೂಲ್ಸ್ದೆಲ್ಲ ಇವಾಗ ಬೆಳಗ್ಗೆ ಅಷ್ಟು ಟೈಮ್ ಇಲ್ಲ. 8:30ಗೆ ಇಲ್ಲಿ 8 ಗಂಟೆಗೆಲ್ಲ ಇಲ್ಲಿ ರೆಡಿ ಇರಬೇಕು. ಸೊ ಹಾಗಾಗಿ ಅದು ಹೀಟ್ಲೆಸ್ ಕರ್ಲ್ ಮಾಡೋದಿಲ್ಲ, ಅದನ್ನು ಮಾಡೋಣ ಇವಾಗ ಅಂತ ಅಂದ್ಬಿಟ್ಟು ಮಾಡೋಣ. ಹೆಂಗೆ ವರ್ಕೌಟ್ ಆಗುತ್ತೆ, ನನಗೆ ಬೇರೆ ತಿಕ್ ಹೇರ್. ಸೊ ಹೆಂಗೆ ವರ್ಕೌಟ್ ಆಗುತ್ತೆ ಬರುತ್ತೆ, ಏನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ಹೋಗಿ ಅದನ್ನು ಅಪ್ಲೈ ಮಾಡಿಕೊಂಡು ಮಲಗಬೇಕು. ಸೊ ಹಾಲು ಕುಡಿಯೋಣ. ನನ್ನ ಜೊತೆ ನಿಖಿಲ್ ಅವರಿದ್ದಾರೆ. ಧನ್ಯವಾದಗಳು ನಿಮಗೆ. ಹೆಂಗೆ ಕಾಣಿಸ್ತಿದ್ದೀನಿ, ಮಲ್ಕೋಬೋದಾ? ಸ್ವಲ್ಪ ಮಲ್ಕೊಳಕ್ಕಾಗಿಲ್ಲ ಅಂದ್ರೆ ಅರ್ಧ ರಾತ್ರಿ ಬಿಚ್ಬಿಡ್ತೀನಿ ನಾನು. ನನ್ ಕೂದಲು ಬರುತ್ತೋ? ಬರುತ್ತೆ ಬರುತ್ತೆ, ಎಲ್ಲರದಕ್ಕೂ ಬರುತ್ತೆ. ಬರುತ್ತಾ? ಎಲ್ಲರದಕ್ಕೂ ಬರುತ್ತೆ. ನೋಡೋಣ ಗೈಸ್. ನನ್ನ ಫ್ರೆಂಡ್ ಇಸ್ಕೊಂಡೋಗಿ ಟ್ರೈ ಮಾಡಿದ್ಲು. ನನ್ನಷ್ಟು ದಪ್ಪ ಆಯ್ತಾ ಕೂದಲು ಅವ್ರಿಗೆ? ನನ್ನಷ್ಟು ದಪ್ಪ? ಒಂಚೂರು ಕಡಿಮೆ, ಅಂದ್ರೆ ಹೇರ್ ಥಿಕ್ನೆಸ್ ಅದೇ ಸ್ವಲ್ಪ ಕಡಿಮೆ ಅಷ್ಟೆ. ನೋಡೋಣ, ಲೆಟ್ಸ್ ಟ್ರೈ ಮಾಡಿದೀವಿ. ರಿಸಲ್ಟ್ ನಾಳೆ ತೋರಿಸ್ತೀನಿ. ನಂದು ಬಂದಿದೆ, ನಂದು ಬರುತ್ತೆ ಏನೋ ಗೊತ್ತಿಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ಇವತ್ತು ಹಾಕ್ಸಿದ್ದೀನಿ. ಲೆಟ್ಸ್ ಸಿ, ನಾಳೆ ತೋರಿಸ್ತೀನಿ ರಿಸಲ್ಟ್ ನಿಮಗೆ. ಆಗಿದೆಯಾ ವಿಡಿಯೋ? ಒಂದ್ಸಲ ಹಾಕ್ಬೇಕು. ಇನ್ನು ತುಂಬ ಇದೆ, ಇಲ್ಲ ಮಾಡಬೇಕು. ಕೊಡಿ. ಗುಡ್ ಮಾರ್ನಿಂಗ್. ಸೊ ನನ್ನ ಕರ್ಲ್ಸ್ ನೋಡಿ ಗೈಸ್, ಇದು ಮೇ ಬಿ ಫ್ರಿಂಜಸ್ ಇತ್ತಲ್ಲ ಬಿಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ಕರ್ಲ್ ಆಗಿಲ್ಲ. ಸೊ ಡೌನಲ್ಲೆಲ್ಲ ಕರ್ಲ್ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಹೇಳಿ. ಆ್ಯಂಡ್ ಇವಾಗ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಮದುವೆಗೆ ಹೋಗೋಕ್ಕೆ ರೆಡಿ ಆಗಬೇಕು. ಎಲ್ಲರೂ ಎದ್ದಿದ್ದಾರೆ. ಸೊ 9:30ಗೆ ದಾರಿ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದು ಹೊರಡಬೇಕು. ಸೊ ಹಾಗಾಗಿ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮದನ್ ಮಧು ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಬಾಯ್ ಬಾಯ್.